ಈಗ ನಾವು ಸ್ಯಾರಿನ ಫುಲ್ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಇನ್ನೊಂದು ಕಲರು ಥ್ರೆಡ್ನ ತೊಗೊಂಡು ನಾವು ಏನು 5 ಚೈನ್ ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಹೋಗಿ ದಾರ ತೊಗೊಂಬಂದು ಮತ್ತೆ ಅಲ್ಲೊಂದು ಲಾಕ್ ಮಾಡಬೇಕು. ಫಸ್ಟು ಲಾಕ್ ಮಾಡಿ ನಾವು 5 ಚೈನ್ ಒಳಗಡೆ ಹೋಗಿಬಿಟ್ಟು ಮತ್ತೆ ಇನ್ನೊಂದು ಸಲ ಲಾಕ್ ಮಾಡಬೇಕು. ಇನ್ನೊಂದು ಸಲ ಲಾಕ್ ಮಾಡಿ ನೀಟಾಗಿ 5 ಚೈನ್ಸ್ನ ಹಾಕಬೇಕು. 5 ಚೈನ್ಸ್ ಏನಕ್ಕೆ ಅಂದರೆ ಅಲ್ಲಿ ಒಂದು ಕುಚ್ಚು ಬರುತ್ತೆ ಫ್ರೆಂಡ್ಸ್, ಹಾಗಾಗಿ 5 ಚೈನ್ಸ್ ಹಾಕಬೇಕು. ಮತ್ತು ಏನು ಫಸ್ಟು 5 ಚೈನ್ ನಾವು ಗ್ಯಾಪು ಲಾಕ್ ಮಾಡಿದ್ವಲ್ಲ ಅದೇ ಹೋಲ್ಗೆ ಹೋಗಿ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ 3 ಸಿಂಗಲ್ ಚೈನ್ನ ಮಾಡ್ಕೋಬೇಕು. 3 ಸಿಂಗಲ್ ಚೈನು ಮಾಡಿಕೊಂಡು ಈಗೇನು 5 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆ ಹೋಗಿ ದಾರ ತೊಗೊಂಬಂದು ನಾವು ಅಲ್ಲೊಂದು ಲಾಕ್ ಮಾಡಬೇಕು. ಮಾಡಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ತೊಗೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ ಮೇಲೆ 4 ಕೆಳೆ ದಾರ ಇರುತ್ತೆ, 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 3 ಟೈಮ್ಸ್ 2ರಲ್ಲಿ 1 2ರಲ್ಲಿ 1 ತೊಗೊಂಡು ಮತ್ತೆ 2 ಸಿಂಗಲ್ ಚೈನ್ ಹಾಕಿ ಅದೇನು ಕಂಬ ಇರುತ್ತಲ್ಲ ಆ ಕಂಬ ಮಧ್ಯ ಹೋಗಿ ದಾರ ತೊಗೊಂಬರ್ಬೇಕು. ದಾರ ತೊಗೊಂಬಂದು ನಾವು ಲಾಕ್ ಮಾಡಬೇಕು. ಮತ್ತು ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. 5 ಚೈನ್ ಗ್ಯಾಪ್ ಒಳಗಡೆ ಹೋಗಬೇಕು. ಹೋದ್ರಲ್ಲಿ 4 ಕಳೆ 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1. ಸೊ ಈ ಥರ ಮಾಡಿಕೊಂಡು ಈಗ ಮತ್ತೆ 2 ಸಿಂಗಲ್ ಚೈನ್ ಹಾಕಿ ಅದೇನು ಕಂಬ ಇರುತ್ತಲ್ಲ ಆ ಕಂಬ ಮಧ್ಯ ಹೋಗಿ ಆ ಗ್ಯಾಪಲ್ಲಿ ಹೋಗಿಬಿಟ್ಟು ನಾವು ದಾರ ತೊಗೊಂಡು ಬಂದು ಈಗ 2 ಚೈನ್ ಇರುತ್ತೆ ಬಂದ್ ಮಾಡಬೇಕು. ಸೊ ಇದೇ ಥರ ನಾವು ಹೋಲ್ ಗ್ಯಾಪ್ನ ನಾವು ಫಿಲ್ ಮಾಡಬೇಕು. ಇದು ಆರ್ಚ್ ಥರ ಆಗುತ್ತೆ ಫ್ರೆಂಡ್ಸ್. ಇದು ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. 1 ಟೈಮ್ ಆದರೂ ಮಾಡ್ಕೋಬೋದು ಡಬಲ್ ಕ್ರೋಶ. ಇದು ಟ್ರಿಬಲ್ ಕ್ರೋಶ ಅಂತ ಆಗುತ್ತೆ. ಇದು ನಾವು ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಂಡಿರ್ತೀವಿ. ಸೊ ಹಂಗಾಗಿ ನಾವು 3 ಟೈಮ್ಸ್ ನಾವು ದಾರ ತೆಗಿಬೇಕು. ತೆಗೆದ ಮೇಲೆ 2 ಸಿಂಗಲ್ ಚೈನ್ ಮಾಡಬೇಕು. 2 ಸಿಂಗಲ್ ಚೈನ್ ಮಾಡಿ ಪಕ್ಕದ ಹೋಲ್ ಗ್ಯಾಪ್ಗೆ ಹೋಗಿ ನಾವು ದಾರ ತೊಗೊಂಬರ್ಬೇಕು. ಇದು ಒಂದು ಸ್ಮಾಲ್ ಪಿಕಾಟ್ ಡಿಸೈನ್ ಆಗುತ್ತೆ ಫ್ರೆಂಡ್ಸ್ ಇದು. ನೆಕ್ಸ್ಟು ಮತ್ತೆ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಂಡು ನಾವು ಆ 5 ಚೈನ್ ಹೋಲ್ ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಬಂದು 2ರಲ್ಲಿ 1 2ರಲ್ಲಿ 1 ನೆಕ್ಸ್ಟು 2ರಲ್ಲಿ 1 ಮಾಡಬೇಕು. ಮಾಡಿ ಮತ್ತೆ 2 ಸಿಂಗಲ್ ಚೈನ್ ಹಾಕಿ ಪಕ್ಕದಲ್ಲೇ ಕಾಣೋ ಒಂದು ಹೋಲ್ ಗ್ಯಾಪ್ಗೆ ಹೋಗಿ ದಾರ ತೊಗೊಂಬಂದು ಆ 2 ದಾರನೂ 1 ಮಾಡಬೇಕು.